ಇಲ್ಲಿ ನೀವೆಲ್ಲರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಪಡ್ಕೊತಾ ಇದ್ದೀರಾ? ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ನಿಮ್ಗೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಪಡ್ಕೊತಾ ಇದ್ರೆ ಈ ಒಂದು ಅಪ್ಡೇಟ್ ಕೇಳಿದ ತಕ್ಷಣ ನೀವೆಲ್ಲರೂ ತುಂಬಾನೇ ಖುಷಿ ಪಡ್ತೀರಾ. ಆ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನೀವು ಕೂಡ ಪ್ರತಿಯೊಂದು ಸಬ್ಸ್ಕ್ರೈಬ್ ಮತ್ತು ಪ್ರತಿಯೊಂದು ಲೈಕ್ನಿಂದ ಇದೇ ರೀತಿಯಾಗಿ ವಿಡಿಯೋನ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಲುಪಿಸೋಕೆ ನಮಗೆ ಪ್ರೋತ್ಸಾಹ ಸಿಗ್ತದೆ. ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕಾಗಿತ್ತಪ್ಪ ಅಂತಂದರೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಈಗ ನಾವು ಡೈರೆಕ್ಟಾಗಿ ವಿಡಿಯೋಗೆ ಬರೋದಾದರೆ, ಇಲ್ಲಿ ನೀವೆಲ್ಲರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪಡ್ಕೊತಾ ಇದ್ದೀರಿ. ಇದ್ರ ಬಗ್ಗೆನೇ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಪ್ರೆಸ್ ಮೀಟ್ನಲ್ಲಿ ಆನ್ಸರನ್ನು ಮಾಡಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗಿದ್ದ ಎಲ್ಲ ಕ್ವಶನ್ಗಳಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆನ್ಸರನ್ನು ಮಾಡಿದ್ದಾರೆ. ಡೆಫಿನೆಟಾಗಿ ಹೇಳ್ತೀನಿ, ನೀವು ಈ ಆನ್ಸರ್ನ ಕೇಳಿದರೆ ತುಂಬಾ ಖುಷಿ ಪಡ್ತೀರಾ. ಹಾಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಡ್ತೀನಿ. ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ನೋಟಿಫಿಕೇಷನ್ ಆಗಲಿ ಅಥವಾ ಯಾವುದೇ ಆದೇಶವನ್ನು ಅವರು ಹೊರಡಿಸಿಲ್ಲ ಈ 5 ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ. ಇಲ್ಲಿ ಸರ್ಕಾರದವರು ಏನೇ ಮಾಡಿದರೂ ಕೂಡ ಶಕ್ತಿ ಯೋಜನೆ ಆಗಿರಲಿ ಅಥವಾ ಗೃಹ ಜ್ಯೋತಿ ಆಗಿರಲಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆದರೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಾಗೆ ಯುವನಿಧಿ ಯೋಜನೆ ಏನಿದೆಯಲ್ಲ, ಇವೆಲ್ಲವೂ ಜನರಿಗೆ ಹಣವನ್ನು ನೀಡುವ ಯೋಜನೆ. ಅದು ಪ್ರತಿ ತಿಂಗಳು. ಇದರಲ್ಲಿ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ, ಸ್ವಲ್ಪ ತಿಂಗಳು ಹಣ ಹಾಕ್ಬೋದು, ಸ್ವಲ್ಪ ತಿಂಗಳು ಹಣನ ಹೋಲ್ಡ್ ಮಾಡ್ಬೋದು. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗಿಂದ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಪೂರ್ತಿಯಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ನ ನೀವು ತಿಳ್ಕೊತೀರಾ. ಇಲ್ಲಿವರೆಗೂ ನೀವೆಲ್ಲರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿನ ಪಡೆದುಕೊಂಡಿದ್ದೀರಾ. ಆದರೆ ನೀವೆಲ್ಲರೂ ಈಗ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಈ ಒಂದು ಲೋಕಸಭಾ ಚುನಾವಣೆ ಆದಮೇಲೆ ಜಮಾ ಆಗಬೇಕಾಗಿತ್ತು. ಆದರೆ ನೀವು ಇಲ್ಲಿ ಗಮನಿಸಿರ್ಬೋದು, ಲೋಕಸಭಾ ಚುನಾವಣೆ ಆಗಿ ಎಷ್ಟು ದಿನ ಆದರೂ ಕೂಡ ಇನ್ನೂ ಯಾರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗಿಲ್ಲ. ಆ ಹಣ ನಿಮ್ಗೆ ಯಾವಾಗ ಬರುತ್ತೋ ಬರಲ್ಲೋ ಅನ್ನೋದೇ ನಿಮ್ಗೆಲ್ಲರಿಗೂ ಒಂದು ಕನ್ಫ್ಯೂಷನ್ ಇರ್ಬೋದು. ಇಷ್ಟು ದಿನ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಪಡೆದುಕೊಂಡಿದ್ದೀರಲ್ಲ, ಆ ಒಂದು ಜನರು ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಆ ಒಂದು ಅಪ್ಲಿಕೇಶನ್ನ ಇನ್ನೊಂದ್ಸಲ ಮರುಪರಿಶೀಲನೆ ಮಾಡಿ 11ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಂತ ಕೆಲವು ಸಚಿವರು ಸಲಹೆಯನ್ನು ನೀಡ್ತಿದ್ದಾರೆ. ಅವರು ಹಾಗೇನಾದರೂ ಮಾಡಿದರೆ, ನೀವೇನು ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡ್ಕೊತಿದ್ದೀರಲ್ಲ, ಅದರಲ್ಲಿ ಯಾರಾದರೂ ಫೇಕ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಥವಾ ಟ್ಯಾಕ್ಸ್ ಕಟ್ತಿದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಹಣವನ್ನು ಪಡ್ಕೊಂಡಿದ್ರೆ ಅವರ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ. ಈಗ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಅದಕ್ಕೆ ಹೆಡ್ ಯಾರಪ್ಪ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಕೆಲವೊಂದು ಮೀಡಿಯಾದವರು ಈ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ನಿಮಗೆ ಸೋಲಾಗಿದೆ ಅಂತ. ಹಾಗೆ ಲಾಸ್ಟಲ್ಲಿ ಮುಖ್ಯವಾಗಿ ಒಬ್ಬರು ಈ ಗ್ಯಾರಂಟಿ ಯೋಜನೆ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಗ್ಯಾರಂಟಿಗಳು ಏನಾದರೂ ಈ ಸೋಲಿನಿಂದ ರಾಜ್ಯ ಸರ್ಕಾರದಲ್ಲಿ ಬಂದ್ ಮಾಡಬಹುದಾ, ಈ ಗ್ಯಾರಂಟಿಗಳಿಗೆ ಏನಾದರೂ ಕೂತಿದೆಯಾ ಅಂತ. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅಂದರೆ, ಆ ರೀತಿ ಮಾಡೋಕ್ಕೆ ಹೋದರೆ ಇದು ತಪ್ಪಾಗುತ್ತೆ. ನಾವು ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು ರಾಜ್ಯಸಭಾ ಎಲೆಕ್ಷನ್ನಿಗೋಸ್ಕರ, ರಾಜ್ಯಸಭಾದಲ್ಲಿ ಅಧಿಕಾರಕ್ಕೆ ಬಂದರೆ ಅಂತ. ಅದನ್ನು ಜನರು ನಮಗೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರವನ್ನು ನೀಡಿದ್ದಾರೆ, ಈಗ ಅದನ್ನು ಬಂದ್ ಮಾಡಲಿಕ್ಕೆ ಹೋದರೆ ಅದು ತಪ್ಪಾಗುತ್ತೆ, ಈ ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡೋದಿಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರೆಲ್ಲ ಈ ಗ್ಯಾರಂಟಿಗಳನ್ನು ಪಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲ ಈ ವಿಡಿಯೋ